ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು SSLC ವಿದ್ಯಾರ್ಥಿಗಳಿಗಾಗಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಚಾಪ್ಟರ್ ಬರ್ತಕ್ಕಂಥ ಎಕ್ಸರ್ಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲ 11 ಕ್ವಶನ್ಸ್ನ ಸಾಲ್ವ್ ಮಾಡಿ ಹಿಂದಿನ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ 12th ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ಕ್ವಶನ್ ನಂಬರ್ 12 ಹೇಳುತ್ತೆ, ಫ್ರಮ್ ದ ಟಾಪ್ ಆಫ್ ಎ 7 meter ಹೈ ಬಿಲ್ಡಿಂಗ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಕೇಬಲ್ ಟವರ್ ಈ 60 degree and the angle of depression of its foot is 45 degree. Determine the height of the tower ಅಂತ ಕೇಳಿದ್ದಾರೆ ಅವರು. ಸೊ ಇಲ್ಲಿ ಕ್ವಶನ್ ಹೇಳೋ ಪ್ರಕಾರ ಇದು ಎ ಬಿ ಅನ್ನು ನಾವು ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಎ ಬಿ ಅಂತಕ್ಕಂಥ ಬಿಲ್ಡಿಂಗಿನ ಮೇಲೆ ನಿಂತ್ಕೊಂಡು ಇದು ಇ ಸಿ ಅನ್ನೋದನ್ನು ನಾವು ಟವರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇ ಸಿ ಅನ್ನುವಂತಹ ಟವರ್ನ ಹೈಟನ್ನು ಅಂದರೆ ಟಾಪನ್ನು ಬಿಲ್ಡಿಂಗ್ನ ಮೇಲಿಂದ ನಿಂತ್ಕೊಂಡು ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ 60 degree ಫಾರ್ಮೇಷನ್ ಆಗುತ್ತೆ. ಅದೇ ಟವರ್ನ ಫೂಟನ್ನು ಅದೇ ಬಿಲ್ಡಿಂಗ್ನಿಂದ ಕೆಳಗಡೆ ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ನು 45 degree ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ನಿಮಗೆ ಕೇಳಿರ್ತಕ್ಕಂಥದ್ದು ಏನು ಅಂದರೆ ಆ ಒಂದು ಟವರ್ನ ಹೈಟ್ ಅಂದರೆ ಇ ಸಿ ಯ ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ಇಲ್ಲಿ ನಾವು ಈ ಒಂದು ಹೈಟ್ ಆಫ್ ದ ಬಿಲ್ಡಿಂಗಿಗೆ ಒಂದು ಸ್ಟ್ರೈಟಾಗಿ ಈ ಥರ ನಾವು ಒಂದು ಹಾರಿಜಾಂಟಲ್ ಲೈನನ್ನು ಹಾಕ್ಕೊಂಡ್ವಿ ಅಂದರೆ ಈ ಎ ಬಿ ಅನ್ನೋದು ಟವರ್ ಆಫ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಆದರೆ ಇ ಸಿ ಅನ್ನೋದು ಏನಿದೆ ಟವರ್ ಆಫ್ ದ ಹೈಟ್ ಆಫ್ ದ ಟವರ್ ಆಗುತ್ತೆ. ಸೊ ಇಲ್ಲಿ ಸಿ ಡಿ ಯ ಲೆಂತು ಎ ಬಿಗೆ ಈಕ್ವಲ್ ಇರುತ್ತೆ. ಅಂದರೆ ಎ ಬಿ ಇಸ್ ಈಕ್ವಲ್ ಟು ನಾವೇನು ಹೇಳ್ಬೋದು, ಸಿ ಡಿ ಅಂತ ಕರಿಬೋದು. ಸೊ ಅಲ್ಲಿಗೆ ಎ ಬಿ ಮತ್ತು ಸಿ ಡಿ ಎರಡು ಈಕ್ವಲ್ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಎದಿಂದ ಡಿಗಿರುವ ಲೆಂತು ಮತ್ತು ಬಿ ಇಂದ ಸಿಗಿರುವ ಲೆಂತು ಕೂಡ ಈಕ್ವಲ್ ಆಗಿರುತ್ತೆ. ಸೊ ದಟ್ ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಅಂತೇಳಿ ಕೂಡ ನಾವು ಹೇಳಬಹುದು. ಸೊ ಇಲ್ಲಿ ಈ ಒಂದು ಡಯಾಗ್ರಾಮ್ನ ಪ್ರಕಾರ ಎ ಬಿ ಬಿ ದ ಹೈಟ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಎ ಇಸ್ ದ ಪಾಯಿಂಟ್ ಫ್ರಮ್ ವೇರ್ ಎಲಿವೇಶನ್ ಆಫ್ ದ ಟವರ್ ಈಸ್ 60 degree. ಟವರ್ನ ಎಲಿವೇಶನ್ನು 60 degree ಆ್ಯಂಡ್ ದ ಡಿಪ್ರೆಷನ್ ಆಫ್ ಇಟ್ಸ್ ಫೂಟ್ ಈಸ್ 45 degree. ಸೊ ದೆನ್ ಇ ಸಿ ಇಸ್ ಈಕ್ವಲ್ ಟು ಇ ಸಿ ಅನ್ನು ನಾವೇನು ಹೇಳ್ಬೋದು ಅಂದರೆ ಡಿ ಇ ಪ್ಲಸ್ ಸಿ ಡಿ ಅಂತ ಹೇಳಿ ಕರಿಬೋದು. ಸೊ ಅಲ್ಲಿಗೆ ನಾವು ಈ ಒಂದು ಹೈಟ್ ಆಫ್ ದ ಟವರ್ನ ಕಂಡುಹಿಡಿಬೇಕು ಅಂದರೆ ಇ ಡಿ ಯ ಲೆಂತು ಮತ್ತು ಸಿ ಡಿ ಯ ಲೆಂತನ್ನು ಕಂಡುಹಿಡಿಬೇಕು. ಸೊ ಇ ಡಿ ಯ ಲೆಂತು ಮತ್ತು ಸಿ ಡಿ ಯ ಲೆಂತನ್ನು ಕಂಡುಹಿಡಿಬೇಕು ಅಂದರೆ ಸಿ ಡಿ ಯ ಲೆಂತು ಮತ್ತು ಎ ಬಿ ಯ ಲೆಂತ್ ಎರಡು ಈಕ್ವಲ್ ಇರುತ್ತೆ. ನೋಡಿ ಇಲ್ಲಿ ಸಿ ಡಿ ಯ ಲೆಂತು ಮತ್ತು ಎ ಬಿ ಯ ಲೆಂತ್ ಎರಡು ಈಕ್ವಲ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು 7 meter ಅಂತ ಕರಿತೀವಿ. ಹಾಗೆಯೇ ಬಿ ಸಿ ಯ ಲೆಂತು ಮತ್ತು ಎ ಡಿ ಯ ಲೆಂತು ಈಕ್ವಲ್ ಇರುತ್ತೆ. ಈಗ ನಾವು ಟ್ರಯಾಂಗಲ್ ಎ ಬಿ ಸಿ ಅನ್ನು ಕನ್ಸಿಡರ್ ಮಾಡಿದ್ರೆ ಎ ಬಿ ಸಿ ಅನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಆಂಗಲ್ 45 degree ಆಂಗಲ್ ಆಫ್ ಡಿಪ್ರೆಷನ್ ಇದೆ ಅಂದರೆ ಇಲ್ಲಿಗೆ ಆಂಗಲ್ ಕೂಡ 45 degree ಬರುತ್ತೆ. ಅಂದರೆ ಆಲ್ಟರ್ನೇಟ್ ಆಂಗಲ್, ಈ ಆಂಗಲ್ನ ಆಲ್ಟರ್ನೇಟ್ ಆಂಗಲ್ಲು 45 degree ಬರೋದ್ರಿಂದಾಗಿ ಆಂಗಲ್ ಸಿ ಅನ್ನು ನಾವು 45 degree ಅಂತ ತೊಗೊಂಡ್ವಿ ಅಂದರೆ ಈ ಟ್ರಯಾಂಗಲ್ನಲ್ಲಿ ಇದು ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಟೀಟಾದ ಎದುರುಗಡೆ ಸೈಡ್ ಆಪೋಸಿಟ್ ಆಗುತ್ತೆ, ಅದ್ರ ಪಕ್ಕದ ಸೈಡು ಅಡ್ಜಸೆಂಟ್ ಅಂದರೆ ಎ ಬಿ ಬೈ ಬಿ ಸಿ ಅಂತ ಹೇಳ್ಬೋದು. ಅಂದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಸೊ ಅದ್ರ ಪ್ರಕಾರ ಟ್ಯಾನ್ 45 degree ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗುತ್ತೆ. ದೆನ್ ಎ ಬಿ ಯ ಲೆಂತ್ 7 meter ಇದೆ ಡಿವೈಡೆಡ್ ಬೈ ಬಿ ಸಿ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬಿ ಸಿ ಇಂಟು 1 ಮಾಡಿದ್ರೆ ಬಿ ಸಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 7 meter ಬಂತು. ಅಂದರೆ ಅಲ್ಲಿಗೆ ಬಿ ಸಿ ಯ ಲೆಂತ್ ಕೂಡ 7 meter. ಸೊ ಬಿ ಸಿ ಯ ಲೆಂತ್ 7 meter ಬಂದಿದೆ ಅಂದರೆ ಎ ಡಿ ಯ ಲೆಂತ್ ಕೂಡ 7 meter ಇರುತ್ತೆ. ಈಗ ಮೇಲ್ಗಡೆ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ ಎ ಡಿ ಇನಲ್ಲಿ ಇಲ್ಲೂ ಕೂಡ ಇದು ಆಂಗಲ್ ಆಫ್ ಎಲಿವೇಶನ್ 60 degree ಇದೆ ಅಂದರೆ ಅಪೋಸಿಟ್ ಸೈಡು ಡಿ ಇ ಆಗುತ್ತೆ, ಅಡ್ಜಸೆಂಟ್ ಸೈಡು ಎ ಡಿ ಆಗುತ್ತೆ. ದಟ್ ಈಸ್ ಟ್ಯಾನ್ 60 degree ಇಸ್ ಈಕ್ವಲ್ ಟು ಡಿ ಇ ಬೈ ಎ ಡಿ. ಇನ್ನು ನೆಕ್ಸ್ಟು ಟ್ಯಾನ್ 60 degree ವ್ಯಾಲ್ಯೂ √3 ಅಂತ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ಡಿ ಇ ಬೈ ಎ ಡಿ. ಅಂದರೆ ಡಿ ಇ ಬೈ ಎ ಡಿ ಯ ಲೆಂತು ಬಿ ಸಿ ಯ ಲೆಂತು ಈಕ್ವಲ್ ಇರುತ್ತೆ. ಸೊ ನಮಗೆ ಮೇಲ್ಗಡೆ ಆನ್ಸರ್ ಬಂದಿದೆ, ದಟ್ ಈಸ್ 7. ಅಲ್ಲಿಗೆ ನಾವು ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿ ಇ ಇಸ್ ಈಕ್ವಲ್ ಟು ಏನು ಬರುತ್ತೆ, 7√3 meter ಬರುತ್ತೆ. 7√3 meter ಬಂತು. ಸೊ ನಮಗೆ ಇ ಸಿ ಬೇಕಾಗಿರೋದ್ರಿಂದ ಇ ಸಿ ಇಸ್ ಈಕ್ವಲ್ ಟು ಡಿ ಇ ಪ್ಲಸ್ ಸಿ ಡಿ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಡಿ ಇ ಯ ಲೆಂತ್ ಆ್ಯಕ್ಚುಲಿ 7√3 meter ಬಂದಿದೆ, ಪ್ಲಸ್ ಸಿ ಡಿ ಯ ಲೆಂತ್ ಏನು ಬಂದಿದೆ, ಸಿ ಡಿ ಯ ಲೆಂತು ಆ್ಯಕ್ಚುಲಿ 7 meter ಅವರೇ ಗಿವನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 7 ಕಾಮನ್ ತೆಗೆದ್ರೆ ರೂಟ್ ಒಳಗಡೆ ಬ್ರಾಕೆಟ್ ಒಳಗಡೆ √3 + 1 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಅಂದರೆ ಅಲ್ಲಿಗೆ ಹೈಟ್ ಆಫ್ ದ ಟವರ್ ಈಸ್ 7√3 + 1 ಅಂತ ಹೇಳ್ಬೋದು ನಾವು. 7√3 + 1 meter ವಿಚ್ ಈಸ್ ದ ಹೈಟ್ ಆಫ್ ದ ಟವರ್ ಅಂತ ಹೇಳಿ ಕರಿಬಹುದು. ಇನ್ನು ಕ್ವಶನ್ ನಂಬರ್ 13 ಹೇಳೋದಾದ್ರೆ, ಆಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ಎ 75 meter ಹೈ ಲೈಟ್ ಹೌಸ್ from the sea level, the angles of depression of tower ships are 30 degree and 45 degree. If one ship is exactly behind the other
ಆನ್ ದ ಸೇಮ್ ಸೈಡ್ ಆಫ್ ದ ಲೈಟ್ ಹೌಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಕ್ವಶನ್ ಹೇಳೋ ಪ್ರಕಾರ ನಾವು ಡಯಾಗ್ರಾಮ್ ಹಾಕೊಂಡಾಗ ಇಲ್ಲಿ ಎ ಬಿ ಅನ್ನೋದು ಏನಿದೆಯಲ್ಲ ಹೈಟ್ ಆಫ್ ದ ಲೈಟ್ ಹೌಸ್ ಅಂತ ಹೇಳ್ತೀವಿ ನಾವು. ಸೊ ಎ ಬಿ ಅನ್ನೋದು ಹೈಟ್ ಆಫ್ ದ ಲೈಟ್ ಹೌಸು, ಅದ್ರ ಮುಂದ್ಗಡೆ 2 ಶಿಪ್ಸ್ ಇದಾವೆ, ಸಿ ಅನ್ನೋದೊಂದು ಡಿ ಅನ್ನೋದೊಂದು ಜಾಗದಲ್ಲಿ ಇದ್ದಾವೆ. ಸೊ ಅಲ್ಲಿ ಆ ಒಂದು ಲೈಟ್ ಹೌಸ್ನ ಹೈಟ್ ಬಂದುಬಿಟ್ಟು 75 ಮೀಟ್ರ್ ಇದೆ. ಈ ಲೈಟ್ ಹೌಸ್ನಿಂದ ನಿಂತ್ಕೊಂಡು ಆ 2 ಶಿಪ್ಸನ್ನು ನೋಡಿದಾಗ ಇಲ್ಲಿರುವ ಶಿಪ್ಪನ್ನು ನೋಡಿದಾಗ ಆ್ಯಂಗಲ್ ಆಫ್ ಡಿಪ್ರೆಷನು 30 ಡಿಗ್ರಿ ಬರುತ್ತೆ. ಹಾಗೆಯೇ ಈ ಶಿಪ್ಪನ್ನು ಅಬ್ಸರ್ವ್ ಮಾಡಿದಾಗ ಆ್ಯಂಗಲ್ ಆಫ್ ಡಿಪ್ರೆಷನು 45 ಡಿಗ್ರಿ ಬರುತ್ತೆ. ಸೊ ಇದರ ಆಲ್ಟರ್ನೇಟ್ ಆ್ಯಂಗಲ್ಸನ್ನು ನಾವಿಲ್ಲಿ ಬರ್ಕೊಂಡ್ರೆ ಈ 30 ಡಿಗ್ರಿಗೆ ಆಲ್ಟರ್ನೇಟ್ ಆ್ಯಂಗಲ್ ಇದು ಡಿ ಆಗುತ್ತೆ. ಹಾಗೆಯೇ ಈ 45 ಡಿಗ್ರಿಗೆ ಆಲ್ಟರ್ನೇಟ್ ಆ್ಯಂಗಲ್ ಬಂದುಬಿಟ್ಟು ಈ ಸಿ ಅಂತೇಳಿ ನಾವು ಹೇಳ್ಬೋದು. ಸೊ ಇದ್ರ ಪ್ರಕಾರ ಈಗ ನಾವು ಏನು ಕೇಳಿದಾರೆ ಅವರು ಅಂತ ಹೇಳಿದ್ರೆ ಸಿ ಡಿಯ ಲೆಂತನ್ನು ಕೇಳಿದಾರೆ. ಸೊ ಸಿ ಡಿ ಅಂತ ಹೇಳಿದ್ರೆ ಏನು, ಆ 2 ಶಿಪ್ಗಳ ಮಧ್ಯೆ ಇರುವ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ 2 ಶಿಪ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಎ ಬಿ ಸಿ ಟ್ರಯಾಂಗಲ್ ಒಂದ್ಸರಿ ಕನ್ಸಿಡರ್ ಮಾಡಬೇಕು, ಒಂದ್ಸರಿ ಬಿಗ್ಗರ್ ಟ್ರಯಾಂಗಲ್ ಎ ಬಿ ಡಿಯನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಸಪೋಸ್ ಇನ್ ಟ್ರಯಾಂಗಲ್ ಎ ಬಿ ಸಿಯನ್ನು ಕನ್ಸಿಡರ್ ಮಾಡಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್, ಅದ್ರ ಪ್ರಕಾರ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಅಲ್ಲಿಗೆ 45 ಡಿಗ್ರಿಯ ವ್ಯಾಲ್ಯೂ 1 ಬರುತ್ತೆ. ಆ್ಯಂಡ್ ದೆನ್ ಎ ಬಿ ಅಂದರೆ ಹೈಟ್ ಆಫ್ ದ ಲೈಟ್ ಹೌಸು 75 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಬಿ ಸಿಯನ್ನು ನಾವು ಕಂಡುಹಿಡಿಬೇಕು. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಬಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ, 75 ಮೀಟ್ರ್ ಬರುತ್ತೆ. ಸೊ ಬಿ ಸಿಯ ಲೆಂತ್ ನಮಗೆ ಸಿಕ್ತೀಗ. ಸೊ ಈಗ ನೆಕ್ಸ್ಟು ನಾವು ಏನು ಮಾಡಬೇಕಂದ್ರೆ ಬಿ ಡಿಯ ಲೆಂತನ್ನು ಕಂಡುಹಿಡಿಬೋದು. ಬಿ ಡಿಯ ಲೆಂತನ್ನು ಕಂಡುಹಿಡಿಬೇಕಂದ್ರೆ ಇನ್ ಟ್ರಯಾಂಗಲ್ ಎ ಬಿ ಡಿ ದೊಡ್ಡ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಇಲ್ಲೂ ಕೂಡ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಎ ಬಿ ಡಿವೈಡೆಡ್ ಬೈ ಏನು ಹೇಳ್ಬೋದು, ಬಿ ಡಿ ಅಂತ ಹೇಳ್ಬೋದು. ಸೊ ದಟ್ ಈಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ 1/√3 ಬರುತ್ತೆ. ಎ ಬಿ ಅಂದರೆ 75 ಡಿವೈಡೆಡ್ ಬೈ ಬಿ ಡಿ. ಸೊ ದೆನ್ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಡಿ ಇಸ್ ಈಕ್ವಲ್ ಟು 75√3 ಮೀಟ್ರ್ ಬರುತ್ತೆ. ಬಿ ಡಿ ಇಸ್ ಈಕ್ವಲ್ ಟು 75√3 ಮೀಟ್ರ್ ಬರುತ್ತೆ. ಅಲ್ಲಿಗೆ ಸಿ ಡಿಯ ಲೆಂತ್ ಬೇಕು ಅಂದರೆ ನಿಮಗೆ ಬಿ ಡಿನಲ್ಲಿ ಬಿ ಸಿಯನ್ನು ಕಳಿಬೇಕು. ಸೊ ದ್ಯಾಟ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿಯ ಲೆಂತ್ ಬಂದುಬಿಟ್ಟು 75√3 ಬಂದಿದೆ, ಮೈನಸ್ ಬಿ ಸಿ ಎಷ್ಟು ಬಂದಿದೆ, 75 ಬಂದಿದೆ. ಸೊ ಇವೆರಡರಲ್ಲೂ 75 ಕಾಮನ್ ಇದೆ, ಕಾಮನ್ ತೆಗೆದ್ರೆ √3 - 1 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ದೇರ್ಫೋರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಶಿಪ್ಸ್ ಈಸ್ 75 ಇಂಟು √3 - 1 ಮೀಟರ್ ಅಂತ ಹೇಳಿ ನಾವು ಹೇಳಬಹುದು. ಇನ್ನು ಕ್ವಶನ್ ನಂಬರ್ 14 ಏನು ಹೇಳುತ್ತೆ, ಎ 1.2 meter tall girl spots a balloon moving with the wind in a horizontal line at a height of 88.2 meter from the ground. The angle of elevation of the balloon from the eyes of the girl at any instant is 60 degree. After some time, the angle of elevation reduces to 30 degree. Find the distance traveled by the balloon during the interval ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಒಬ್ಬಳ ಹುಡುಗಿ 1.2 ಮೀಟರ್ ಹೈಟನ್ನು ಹೊಂದಿರತಕ್ಕಂಥ ಹುಡುಗಿ ಏನು ಮಾಡಿದ್ದಾಳೆ, ಬಲೂನನ್ನು ಬಿಟ್ಟಿದ್ದಾಳೆ, 2 ಬಲೂನನ್ನು ಬಿಟ್ಟಿದ್ದಾಳೆ. ಸೊ ಅವಳು ಒಂದು ಬಲೂನನ್ನು ಬಿಟ್ಟಿದ್ದಾಳೆ. ಆ ಬಿಟ್ಟಂಥ ಬಲೂನು ಪ್ರಾರಂಭದಲ್ಲಿ ಡಿ ಪಾಯಿಂಟಲ್ಲಿ ಇತ್ತು. ಆಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿತ್ತು ಅಂದರೆ 60 ಡಿಗ್ರಿ ಇತ್ತು. ಆ ಬಲೂನು ಮೂವ್ ಆಗ್ತಾ ಮುಂದಕ್ಕೆ ಹೋದ್ಮೇಲೆ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇದ್ದಿದ್ದು ಏನಾಯಿತು, 30 ಡಿಗ್ರಿ ಆಯಿತು. ಹಾಗಿದ್ರೆ ಆ ಹುಡುಗಿ ನಿಂತಹ ಜಾಗದಿಂದ 60 ಡಿಗ್ರಿ ಇದ್ದಂಥ ಎಲಿವೇಶನ್ 30 ಡಿಗ್ರಿ ಆದಾಗ ಆ ಬಲೂನ್ ಎಷ್ಟು ದೂರ ಕ್ರಮಿಸಿದೆ ಅನ್ನೋದನ್ನು ಕೇಳಿದ್ದಾರೆ. ಅಂದರೆ ಈ ಒಂದು ಡಿಸ್ಟೆನ್ಸನ್ನು ಕೇಳಿದ್ದಾರೆ ಅವರು, ಅಂದರೆ ಡಿ ಇ ಎಲ್ ಅಂತನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಹೈಟ್ ಆಫ್ ದ ಬಲೂನ್ ಆ್ಯಕ್ಚುಲಿ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಹೈಟ್ ಕೊಟ್ಟಿದ್ದಾರೆ ಅವರು 88.2. ಅದರಲ್ಲಿ ಆ ಹುಡುಗಿಯ ಲೆಂತ್ 1.2 ಮೀಟರ್ ಹೈಟ್ ಇದ್ದಾಳೆ ಅಂದಾಗ ಅದನ್ನು ನಾವು ಲೆಸ್ ಮಾಡಬೇಕಾಗತ್ತೆ. 88.2ನಲ್ಲಿ 1.2ನ ಲೆಸ್ ಮಾಡಿದ್ರೆ 87 ಮೀಟರ್ ಹೈಟು ಆ ಹುಡುಗಿ ನಿಂತಂಥ ಹುಡುಗಿಯ ಕಣ್ಣಿನಿಂದ ಎಷ್ಟು ಎತ್ತರದಲ್ಲಿದ್ದಾವೆ ಅಂದರೆ 87 ಮೀಟರ್ ಎತ್ತರದಲ್ಲಿದ್ದಾವೆ. ಸೊ ಆಗ ಅಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ನೋಡಿದಾಗ ಮೊದಲು 60 ಡಿಗ್ರಿ ಇದ್ದಿದ್ದು ನಂತರ ಏನಾಯಿತು, 30 ಡಿಗ್ರಿ ಆಯಿತು. ಸೊ ಈಗ ನಾವು ಮೊದಲು ಟ್ರಯಾಂಗಲ್ ಬಿ ಇ ಸಿ ದೊಡ್ಡ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಇನ್ ಟ್ರಯಾಂಗಲ್ ಬಿ ಇ ಸಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಇ ಬೈ ಸಿ ಇ. ಬಿ ಇ ಅಂತ ಹೇಳಿದ್ರೆ ಏನೋ ಆಪೋಸಿಟು, ಸಿ ಇ ಅಂತ ಹೇಳಿದ್ರೆ ಅಡ್ಜಸೆಂಟು. ದೆನ್ ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಇಸ್ ಈಕ್ವಲ್ ಟು 87 ಬೈ ಸಿ ಇ ಅಂತ ಕರಿತೀವಿ. ಇದನ್ನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿ ಇ ಇಸ್ ಈಕ್ವಲ್ ಟು 87√3 ಮೀಟರ್ ಬಂತು. ಓಕೆನಾ? ಅದೇ ರೀತಿ ಇನ್ ಟ್ರಯಾಂಗಲ್ ಎ ಡಿ ಸಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಎ ಡಿ ಸಿನಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಎ ಡಿ ಆಗುತ್ತೆ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಸಿ ಡಿ ಆಗುತ್ತೆ. ಸೊ ಟ್ಯಾನ್ 60 ಡಿಗ್ರಿಯ ವ್ಯಾಲ್ಯೂ √3 ತೊಗೊಂಡ್ರೆ ಎ ಡಿ ಅಂತ ಹೇಳಿದ್ರೆ 87 ಡಿವೈಡೆಡ್ ಬೈ ಸಿ ಡಿ ಆಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಸಿ ಡಿ ಇಸ್ ಈಕ್ವಲ್ ಟು ಏನು ಬರುತ್ತೆ,
87√3 ಬರುತ್ತೆ. ಇಲ್ಲಿ DE is equal to CE minus CD ಮಾಡಬೇಕಾಗತ್ತೆ. ಸೊ ನಮಗೆ ಇಲ್ಲಿ CE 87√3 ಮೀಟರ್ ಬಂದಿದೆ. ಹಾಗೆಯೇ CD ಬಂದುಬಿಟ್ಟು 87/√3 ಅಂತಿದೆ. ಸೊ ಇಲ್ಲಿ CE ಅಂದರೆ 87√3 ಮೈನಸ್ 87/√3 ಅಂತ ತೊಗೊಂಡ್ರೆ, ಈಗ ನಾವಿಲ್ಲಿ ಸಪೋಸ್ 87/√3 ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ ಟು 87 ಅನ್ನು 3 × 29 ಡಿವೈಡೆಡ್ ಬೈ √3 ಅಂತ ತೊಗೊಳ್ಬೋದು. ಆಗ ಇಲ್ಲಿ 3ನ √3 × √3 × 29 ಡಿವೈಡೆಡ್ ಬೈ √3 ಅಂತ ತೊಗೊಂಡ್ರೆ √3 ಕ್ಯಾನ್ಸಲ್ ಆಗಿ ಏನು ಉಳಿತದೆ, 29√3 ಉಳ್ಕೊಳ್ಳುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ 87√3 ಮೈನಸ್ 29√3 ಅಂತ ಬರ್ಕೊಳ್ಬೋದು. ಈಗ ಇವೆರಡರಲ್ಲೂ √3 ಕಾಮನ್ ಇರೋದ್ರಿಂದ √3 × 87 ಮೈನಸ್ 29 ಅಂತ ತೊಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ √3 × 87 ಮೈನಸ್ 29 ಮಾಡಿದಾಗ ಆನ್ಸರ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 58 ಬರುತ್ತೆ. ಸೊ ದ್ಯಾಟ್ ನಾವಿಲ್ಲಿ ಏನು ಹೇಳ್ಬೋದು ಅಂದರೆ 58√3 ಮೀಟರ್ ಅಂತ ಹೇಳ್ಬೋದು. ಅಂದರೆ ಇದು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್. ಸೊ ಬಲೂನು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತು ಅಂದರೆ ಡಿ ಇಂದ ಎಗೆ ಹೋಗಲಿಕ್ಕೆ ಎಷ್ಟು ದೂರವನ್ನು ಕ್ರಮಿಸ್ತು ಅಂತ ಹೇಳಿದ್ರೆ 58√3 ಮೀಟರ್ ಅಂತೇಳಿ ನಾವು ಹೇಳಬಹುದು. ಸೊ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ವಿಡಿಯೋಸ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.